ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಅನ್ನೋ ಈ ಚಾನಲ್ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಈ ಕ್ಲಾಸ್ನ ಏನಪ್ಪ ಟಾಪಿಕ್ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ. ಅಂದರೆ ಮೈಕ್ರೋ ಆರ್ಗನಿಸಮ್ ಅಂತಂದ್ರೆ ಎಲ್ಲರಿಗೂ ಬರ್ತೈತಿ. ಇದು 8th ಕ್ಲಾಸಲ್ಲಿ ಬರ್ತೈತಿ. ಇದು ಮೈಕ್ರೋ ಆರ್ಗನಿಸಮ್ ಫ್ರೆಂಡ್ ಆ್ಯಂಡ್ ಫೋ ಅಂತ ಹೇಳ್ತಾರೆ. ಅಂದ್ರೆ ಸೂಕ್ಷ್ಮ ಜೀವಿಗಳು, ಗೆಳೆಯ ಮತ್ತು ಮಿತ್ರ ಮತ್ತು ಶತ್ರು ಅಂತ ಹೇಳ್ತಾರೆ. ಈ ಚಾಪ್ಟರ್ ಏನಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳು ನಮ್ಗೆ ಸಹಾಯನೂ ಮಾಡ್ತಾವೆ ಮತ್ತು ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ನಮ್ಗೆ ಅಡ್ವಾಂಟೇಜಸ್ ಇರ್ತಾವೆ, ಡಿಸ್ಅಡ್ವಾಂಟೇಜಸ್ ಇರ್ತವೆ. ಅದಕ್ಕಿಂತ ಬಿಫೋರ್ ನಾವೇನು ಮಾಡೋಣಪ್ಪ ಅಂದ್ರೆ ಈಗ ಇದು 8th ಕ್ಲಾಸ್ನಲ್ಲಿ ಬರ್ತಕ್ಕಂಥ ಚಾಪ್ಟರ್. ಇದು ನನ್ನ ಫಸ್ಟ್ ಸಮ್ ಒಳಗಡೆ ಬರ್ತಕ್ಕಂಥ 2ನೇ ಚಾಪ್ಟರ್. ಆದ್ರೆ ಈ ಮೈಕ್ರೋ ಆರ್ಗನಿಸಮ್ ಅಂತಂದ್ರೆ ಬರೀ 8th ಕ್ಲಾಸಿಗೆ ಅಷ್ಟೇ ಸಂಬಂಧಪಡಂಗಿಲ್ಲ. ನಾಳೆ ನಿಮ್ಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಒಳಗಡೆ ಅಥವಾ ಎಲ್ಲಾದರೂ ಇದ್ರ ಮೇಲೆ ಒಂದು GK ಕ್ವಶನ್ಸ್ ಇದ್ದೇ ಇರ್ತವೆ. ಅಂದರೆ ಜನರಲ್ ಕ್ವಶನ್ ಆಗಿ ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಈಗ ನಾಳೆ GPST ಎಕ್ಸಾಮ್ ಇರ್ಬೋದು, HSTR ಇರ್ಬೋದು, PSTR ಇರ್ಬೋದು. ಅಂದರೆ ಎಲ್ಲ ಟೀಚರ್ಸ್ ಆಗ್ತಾರೆ, TET ಇರ್ತವೆ, CTET ಇರ್ತೈತಿ. ಅಲ್ಲೇ ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ ಒಂದು ಕ್ವಶನ್ ಅಥವಾ 1-2 ಕ್ವಶನ್ಸ್ಗಳು ಇದ್ದೇ ಇರ್ತವೆ. ಹಾಗಾಗಿ ಇವತ್ತಿನ ಕ್ಲಾಸ್ನಾಗ ಏನು ಮಾಡೋದು ಅಂತಂದ್ರೆ ನಾವೀಗ ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಈಸ್ ಮೀನ್ ಬೈ ಮೈಕ್ರೋ ಆರ್ಗನಿಸಮ್? ಏನಂಗಂದ್ರೆ ಸೂಕ್ಷ್ಮ ಜೀವಿಗಳಂದ್ರೆ ಏನಪ್ಪ ಅಂದ್ರೆ ಸೂಕ್ಷ್ಮ ಜೀವಿಗಳು ಅದ್ರ ಹೆಸರು ಹೇಳ್ತದೆ ನೋಡ್ರಿ. ಮೈಕ್ರೋ ಮೀನ್ಸ್ ಸ್ಮಾಲ್, ಅಂದ್ರೆ ಮೈನ್ಯೂಟ್ ಅಂತ ಹೇಳ್ತಾರೆ. ಆರ್ಗನಿಸಮ್ ಅಂದ್ರೆ ಜೀವಿಗಳು ಅಂತ ಹೇಳ್ತಾರೆ. ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಅಂತಂದ್ರೆ ಚಿಕ್ಕದು, ಚಿಕ್ಕದಕ್ಕಿಂತ ಚಿಕ್ಕದಕ್ಕೆ ನಾವು ಸೂಕ್ಷ್ಮ ಅಂತ ಕರಿತೀವಿ. ಜೀವಿಗಳಂದ್ರೆ ಆರ್ಗನಿಸಮ್ ಅಂತ ಹೇಳ್ಬೋದು. ಅಂದರೆ ಯಾವ ಆರ್ಗನಿಸಮ್ ಅಂದರೆ ಲೈಫನ್ನು ಹೊಂದಿರತಕ್ಕಂಥವಕ್ಕೆ ನಾವು ಆರ್ಗನಿಸಮ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಮೈಕ್ರೋ ಆರ್ಗನಿಸಮ್? ಮೈಕ್ರೋ ಆರ್ಗನಿಸಮ್ ಡೆಫಿನಿಷನ್ ಏನು ನೋಡ್ರಿ. ಇದು ಡೆಫಿನಿಷನ್ ಹೇಳ್ಬೇಕಂತಂದ್ರೆ ನಾವು ವಿಚ್ ಆರ್ಗನಿಸಮ್ ಕೆನಾಟ್ ಸೀನ್ ಅವರ್ ನೆಕೆಡ್ ಐಸ್ ಬಟ್ ಸೀನ್ ಅಂಡರ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಅಂದ್ರೆ ಕನ್ನಡದಾಗ ಹೇಳ್ಬೇಕಂತಂದ್ರೆ ಯಾವ ಜೀವಿಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಬರಿಗಣ್ಣಿಗೆ ಕಾಣೋದಿಲ್ಲ, ಬಟ್ ಅವನ್ನ ನಾವು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡ್ತೇವಲ್ಲ, ಅವನೇನಂತ ಕರೀತಾರ ಅಂತಂದ್ರೆ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಅದಕ್ಕೆ ಡೆಫಿನಿಷನ್ ಐತಿ, ಬರ್ಕೋರಿ. ಏನಂತಂದ್ರೆ ವಿಚ್ ಆರ್ಗನಿಸಮ್ which organism does not see our naked eye but seen under with the help of microscope. Which organism does not see our naked eyes? ನಮ್ಮ ಬರೀ ಕಣ್ಣಿಗೆ ಕಾಣೋದಿಲ್ಲ ಇವು, but seen under with the help of microscope ಅಂತ ಹೇಳ್ತಾರೆ. with the help of microscope ಅಂತ ಕರೀತಾರೆ. ನೋಡ್ರಿ, which organism does not see our naked eyes but seen under with the help of microscope ಅಂತ ಕರೀತಾರೆ. ಕನ್ನಡದಾಗ ಹೇಳ್ಬೇಕಂತಂದ್ರೆ ಯಾವ ಜೀವಿಗಳು ನಮ್ಮ ಬರಿಗಣ್ಣಿಗೆ ಕಾಣಂಗಿಲ್ಲ ಮತ್ತು ಅವು ನಮಗೆ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಕಾಣ್ತಾವಲ್ಲ, ಅವನ್ನ ಏನಂತ ಕರೀತಾರೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಅಂತ ಕರೀತಾರೆ. ಗೊತ್ತಾಯ್ತಲ್ಲ ಸರ್? ನೆಕ್ಸ್ಟ್ ನೋಡ್ರಿ, ಇದು ಸೂಕ್ಷ್ಮ ಜೀವಿಗಳ ಬಗ್ಗೆ ಆಯ್ತು. ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಇದಕ್ಕೆ ಎಕ್ಸಾಂಪಲ್ಸ್ಗಳು ಬರ್ತಾವು. ಪ್ಯಾರಾಮೇಸಿಯಂ, ನೆಕ್ಸ್ಟ್ ಒನ್ ಅಮೀಬಾ ಬರಿಬೋದು. ನೀವು ಅಮೀಬಾ ಬರಿಬೋದು. ಅಮೀಬಾ, ಪ್ಯಾರಾಮೇಸಿಯಂ, ಯೂಗ್ಲಿನ, ಇವೆಲ್ಲ ಏನಪ್ಪ ಅಂತಂದ್ರೆ ಮೈಕ್ರೋ ಆರ್ಗನಿಸಮ್ಗೆ ಎಕ್ಸಾಂಪಲ್ ಬರ್ತಾವೆ. ಸೂಕ್ಷ್ಮ ಜೀವಿಗಳಿಗೆ ಎಕ್ಸಾಂಪಲ್ಸ್ ಬರ್ತಾವೆ. ಇದರಾಗ ಮೈಕ್ರೋ ಆರ್ಗನಿಸಮ್ ಅಂತಂದ್ರೆ ಸೂಕ್ಷ್ಮ ಜೀವಿಗಳ ಉದಾಹರಣೆ ಯಾವಪ್ಪ ಅಂದ್ರೆ ಇವಕ್ಕೆ ಕನ್ನಡದಲ್ಲೂ ಕೂಡ ಅದೇ ರೀತಿಯೇ ಕರೀತಾರೆ. ಪ್ಯಾರಾಮೇಸಿಯಂ ಅಂತಾನೆ ಕರೀತಾರೆ, ಕನ್ನಡದಾಗ ಯೂಗ್ಲಿನ ಅಂತಾನೆ ಕರೀತಾರೆ, ಅಮೀಬಾ ಅಂತಾನೆ ಕರೀತಾರೆ. ಇದೇನಂದ್ರೆ ಇವಿಷ್ಟು ಎಕ್ಸಾಂಪಲ್ಸ್ ಆದ್ರೆ ಅದಕ್ಕಿದು ಸೂಕ್ಷ್ಮ ಜೀವಿಗಳಿಗೆ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ಇದನ್ನ ಬಹಳ ನೀಟಾಗಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಯಾವ ಇನ್ಸ್ಟ್ರೂಮೆಂಟ್ನಿಂದ ನಾವು ಮೈಕ್ರೋಸ್ಕೋಪ್ ಅನ್ನೋ ಇನ್ಸ್ಟ್ರೂಮೆಂಟ್ನಿಂದ ನಾವು ಸೂಕ್ಷ್ಮ ಜೀವಿಗಳನ್ನ ನೋಡ್ಬೋದು ಅಂತ ಹೇಳ್ತಾರೆ. ನೋಡ್ರಿ, ನಾಳೆ ಎಕ್ಸಾಮ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೇಳ್ಬೋದು. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಹೆಲ್ಪ್ಸ್ ಟು ಸೀನ್ ದ ಮೈಕ್ರೋ ಆರ್ಗನಿಸಮ್ ಅಂತ ಕೇಳ್ತಾರೆ. ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ನೋಡ್ಬೇಕಂದ್ರೆ ನಾವು ಯಾವ ಸಾಧನದಿಂದ ನೋಡ್ತೇವಪ್ಪ ಅಂತಂದ್ರೆ ಸೂಕ್ಷ್ಮ ದರ್ಶಕ ಅಥವಾ ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಬರ್ಕೋರಿ, ಈ ಮೈಕ್ರೋಸ್ಕೋಪ್ನ ಸಹಾಯದಿಂದ ನಾವೇನು ಮಾಡ್ತೇವಪ್ಪ ಅಂತಂದ್ರೆ ಸೂಕ್ಷ್ಮ ಜೀವಿಗಳನ್ನ ನೋಡ್ತೀವಿ ಅಂತ ಹೇಳ್ತಾರೆ. ಕನ್ನಡದಾಗ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸೂಕ್ಷ್ಮ ದರ್ಶಕ ಅಂತ ಕರೀತಾರೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ನೆಕ್ಸ್ಟ್ ಒನ್, ಇದು ಮೈಕ್ರೋ ಆರ್ಗನಿಸಮ್ ಬಗ್ಗೆ ಆಯಿತು. ಮೈಕ್ರೋ ಆರ್ಗನಿಸಮ್ ಅನ್ನು ನೋಡಲಿಕ್ಕೆ ಸಹಾಯ ಆಗ್ತಕ್ಕಂಥ ಸಾಧನ ಅಂದ್ರೆ ಇನ್ಸ್ಟ್ರೂಮೆಂಟ್ ಯಾವುದಪ್ಪ ಅಂತಂದ್ರೆ ಇನ್ಸ್ಟ್ರೂಮೆಂಟನ್ನು ನಾವೇನಂತ ಕರಿತೀವಿ ಅಂದ್ರೆ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಒನ್, ಇದರಾಗ 4 ಗ್ರೂಪ್ಸ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಮೈಕ್ರೋ ಆರ್ಗನಿಸಮ್ಗಳನ್ನು, ಸೂಕ್ಷ್ಮ ಜೀವಿಗಳನ್ನು
4 ಗುಂಪುಗಳನ್ನಾಗಿ ಡಿವೈಡ್ ಮಾಡ್ತಾರೆ, ವರ್ಗೀಕರಿಸ್ತಾರೆ. ಅವು ಯಾವ್ಯಾವಪ್ಪ ಅಂತಂದ್ರೆ ಬರ್ಕೋರಿ ಹೇಳ್ತೀನಿ. ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಮೈಕ್ರೋ ಸೂಕ್ಷ್ಮ ಜೀವಿಗಳ ಗುಂಪು ಅಂತ ಹೇಳ್ತಾರೆ. ಗುಂಪುಗಳ 4 ಗುಂಪುಗಳನ್ನ ಮಾಡ್ತಾರೆ ಗ್ರೂಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಇದ್ರಾಗ ಎಷ್ಟು ಗ್ರೂಪ್ಸ್ ಬರ್ತಾವ ಅಂತಂದ್ರೆ 4 ಗ್ರೂಪ್ಸ್ಗಳು ಬರ್ತಾವೆ. ಒಂದು ಬ್ಯಾಕ್ಟೀರಿಯಾ ನೋಡ್ರಿ, 4 ಗ್ರೂಪ್ ಬರ್ತಾವ ಅಂತ ಹೇಳಿ ನಾನು. 4 ಗ್ರೂಪ್ಸ್ ಯಾವುದಂದ್ರೆ ಮೈಕ್ರೋ ಆರ್ಗನಿಸಮ್ ಒಳಗಡೆ 4 ಗ್ರೂಪ್ಸ್ ಬರ್ತಾವ ಅಂತ ಹೇಳಿದೆ. ದೇರ್ ಆರ್ 4 ಗ್ರೂಪ್ಸ್ ಇನ್ ಮೈಕ್ರೋ ಆರ್ಗನಿಸಮ್ಸ್. ಅಂದ್ರೆ ಸೂಕ್ಷ್ಮ ಜೀವಿಗಳಲ್ಲಿ ನಾವು 4 ಗುಂಪುಗಳನ್ನಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಯಾವಪ್ಪ ಅಂತಂದ್ರೆ ನಾವು ಫಸ್ಟ್ ಗ್ರೂಪ್ ಯಾವುದಂದ್ರೆ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಬ್ಯಾಕ್ಟೀರಿಯಾ. ಎರಡನೇ ಗ್ರೂಪ್ ಯಾವುದಪ್ಪ ಅಂತಂದ್ರೆ ಪ್ರೋಟೋಜೋವಾ ಅಂತ ಕರೀತಾರೆ. ಥರ್ಡ್ ಗ್ರೂಪ್ ಯಾವುದಂದ್ರೆ ಫಂಗೈ ಅಂತ ಕರೀತಾರೆ. ಆ್ಯಂಡ್ ಲಾಸ್ಟ್ ಗ್ರೂಪ್ ಯಾವುದಪ್ಪ ಅಂತಂದ್ರೆ ಅಲ್ಗೆ ಅಂತ ಕರೀತಾರೆ. ನೋಡಿ ಏನು ಹೇಳ್ತೀನಿ, ಸೂಕ್ಷ್ಮ ಜೀವಿಗಳು ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ ಹೇಳತ್ತ ನಾನು. ಯಾವ ಇನ್ಸ್ಟ್ರೂಮೆಂಟಿಂದ ಮೈಕ್ರೋ ಆರ್ಗನಿಸಮ್ ನೋಡ್ತಾರ ಅಂತಂದ್ರೆ ಮೈಕ್ರೋಸ್ಕೋಪ್ನಿಂದ ನೋಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಅಮೀಬಾ, ಅಂದ್ರೆ ಅಮೀಬಾ, ಪ್ಯಾರಾಮೆಸಿಯಂ, ಯೂಗ್ಲಿನ್ ಅವೆಲ್ಲ ಬರ್ತಾವೆ. ನೆಕ್ಸ್ಟ್ ಒನ್ ದೇರ್ ಆರ್ 4 ಗ್ರೂಪ್ಸ್ ಇನ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟಿಗೆ ನಿಮ್ಗೆ ಏನು ಗೊತ್ತಾಗಬೇಕಪ್ಪ ಅಂತಂದ್ರೆ ಈಗ ಆರ್ಗನಿಸಮ್ ಒಳಗಡೆ ಇಲ್ಲಿ ಹೇಳಿದೆ ನಾನು ಮೈಕ್ರೋ ಆರ್ಗನಿಸಮ್ ಅಂತ ಹೇಳಿದೆ. ಮೈಕ್ರೋ ಅಂದರೆ ಸೂಕ್ಷ್ಮ. ಅದ್ರೊಳಗಡೆ ಮತ್ತೇನಪ್ಪ ಅಂದ್ರೆ 4 ಗ್ರೂಪ್ಸ್ ಬರ್ತಾವೆ. ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಫಂಗೈ, ಅಲ್ಗೆ. ಇಲ್ಲಿ ನಿಮ್ಗೆ ಇನ್ನೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಮೊದಲು ಸಿಂಗಲ್ ಸೆಲ್ಡ್ ಆರ್ಗನಿಸಮ್, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಂತ ಬರ್ತದೆ. ಅದನ್ನು ಹೇಳಿದ ಮೇಲೆ ನಿಮ್ಗೆ ಈ ಒಂದೊಂದು ಗ್ರೂಪ್ಗಳ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಈ ಸದ್ಯ ಏನು ಮಾಡೋಣಪ್ಪ ಅಂತಂದ್ರೆ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಅಂದ್ರೇನು, ಯುನಿಸೆಲ್ಯುಲರ್, ಸಿಂಗಲ್ ಸೆಲ್ಡ್ ಅಂತನಲ್ಲ, ಸಿಂಗಲ್ ಸೆಲ್ ಅಂತ ಕರೀತಾರೆ. ಯುನಿಸೆಲ್ಯುಲರ್ ಆರ್ಗನಿಸಮ್ ಅಂದ್ರೇನು, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಂದ್ರೇನು ನೋಡ್ರಿ. ಕೆಳಗಡೆ ಬರೀತಿ ನೋಡ್ರಿ ಈ ಗ್ರೂಪ್ಗಳ ಬಗ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಫಸ್ಟ್ ಸದ್ಯ ಏನು ಮಾಡಿ ಅಂತಂದ್ರೆ ಯುನಿಸೆಲ್ಯುಲರ್ ಆರ್ಗನಿಸಮ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಂಗಿಲ್ಲ. ಯುನಿಸೆಲ್ಯುಲರ್ ಆರ್ಗನಿಸಮ್ಸ್, ಯುನಿಸೆಲ್ಯುಲರ್ ಆರ್ಗನಿಸಮ್ ನೋಡ್ರಿ. ಯುನಿ ಮೀನ್ಸ್ ಸಿಂಗಲ್ ಅಂತ ಕರಿತೀವಿ, 1 ಅಂತ ಕರಿತೀವಿ. ಯುನಿ ಅಂದ್ರೆ ಏನಪ್ಪಾ ಅಂದ್ರೆ 1 ಅಂತ ಹೇಳ್ತಾರೆ. ಸೆಲ್ಯುಲರ್ ಮೀನ್ಸ್ ಸೆಲ್ ಅಂತ ಹೇಳ್ತೀವಿ. ಸೆಲ್ ಅಂದ್ರೆ ಒಂದೇ ಶೆಲ್ ಅನ್ನು ಹೊಂದಿರತಕ್ಕಂಥವಕ್ಕೆ ಅಂತ ಕರೀತಾರ ಅಂತಂದ್ರೆ ಯುನಿಸೆಲ್ಯುಲರ್ ಅಂತ ಕರೀತಾರೆ. ಯುನಿ ಮೀನ್ಸ್ ಸಿಂಗಲ್, 1. ಯುನಿ ಅಂದ್ರೆ 1 ಅಂತ ಹೇಳ್ತೀವಿ. ಆಮೇಲೆ ಸೆಲ್ ಅಂದ್ರೆ ಸೆಲ್ಯುಲರ್ ಮೀನ್ಸ್ ಸೆಲ್ ಅಂತ ಹೇಳ್ತೀವಿ. ಒಂದೇ ಕೋಶವನ್ನು ಹೊಂದಿರತಕ್ಕಂಥವಕ್ಕೆ ಏನಂತ ಕರೀತಾರೆ ಅಂದ್ರೆ ಕನ್ನಡದಾಗ ಇದಕ್ಕೆ ಏನಂತ ಕರೀತಾರ ಅಂತಂದ್ರೆ ಏಕಕೋಶ ಜೀವಿ ಅಂತ ಕರೀತಾರೆ. ಅಂದ್ರೆ ವಿಚ್ ಆರ್ಗನಿಸಮ್ ಕಂಟೈನ್ಸ್ ಓನ್ಲಿ 1 ಶೆಲ್, ದೇ ಆರ್ ಕಾಲ್ಡ್ ಯುನಿಸೆಲ್ಯುಲರ್ ಆರ್ಗನಿಸಮ್ ಅಂತ ಕರೀತಾರೆ. ಎಕ್ಸಾಂಪಲ್ ಅಮೀಬಾ ಬರ್ತೈತಿ, ಸರಿನಾ. ನೆಕ್ಸ್ಟ್ ಒನ್ ಇನ್ನೊಂದು ಬರ್ತೈತಿ. ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕನ್ನಡದಾಗ ಏನಂತ ಕರೀತಾರ ಅಂತಂದ್ರೆ ಏಕಕೋಶ ಜೀವಿ ಅಂತ ಹೇಳ್ತಾರೆ. ಬರ್ಕೋರಿ. ಏಕಕೋಶ ಜೀವಿ ಅಂತಂದ್ರೆ ಯಾವ ಜೀವಿ ಅಥವಾ ಜೀವಿಗಳು ಒಂದೇ ಒಂದು ಕೋಶವನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ ಏಕಕೋಶ ಜೀವಿ ಅಂತ ಕರೀತಾರೆ. ಇನ್ನೊಂದು ಬರೋದು ಯಾವುದಪ್ಪ ಅಂತಂದ್ರೆ ಬಹುಕೋಶ ಜೀವಿ, ಅದು ಕನ್ನಡದಾಗ ಆಯಿತು. ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಂತ ಕರೀತಾರೆ. ನೋಡ್ರಿ, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಂತ ಕರೀತಾರೆ. ಮುಂದೆ ನೋಡ್ರಿ, ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ ಅಂತ ಕರೀತಾರೆ. ಮಲ್ಟಿ ಮೀನ್ಸ್ ಮೋರ್. ನೋಡ್ರಿ, ಯುನಿ ಮೀನ್ಸ್ ಸಿಂಗಲ್, ಒಂದೇ ಸೆಲ್ ಅನ್ನು ಹೊಂದಿದ್ರೆ ಯುನಿಸೆಲ್ಯುಲರ್. ಮಲ್ಟಿ ಮೀನ್ಸ್ ಮೋರ್ ಅಂತ ಕರೀತಾರೆ. ಮಲ್ಟಿ ಮೀನ್ಸ್ ಮೋರ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಮಲ್ಟಿ ಸೆಲ್ಯುಲರ್ಗೆ ಕನ್ನಡದಾಗ ಏನಂತ ಕರೀತಾರೆ ಅಂತಂದ್ರೆ ಬಹುಕೋಶ ಜೀವಿಗಳು ಅಂತ ಕರೀತಾರೆ. ಏನಂಗಂದ್ರೆ ಅಂತಂದ್ರೆ ವಿಚ್ ಆರ್ಗನಿಸಮ್ ಕಂಟೈನ್ಸ್ ಮೋರ್ ದೆನ್ 2 ಶೆಲ್ಸ್ ಆರ್ ಕಾಲ್ಡ್ ಏನಂತ ಕರೀತಾರ ಅಂತಂದ್ರೆ ಏನಂತಾರೆ ಅದಕ್ಕೆ ಮಲ್ಟಿ ಸೆಲ್ಯುಲರ್ ಅಂತ ಕರೀತಾರ. ಅಲ್ಲ, ಇಲ್ಲೇ ಬಹುಕೋಶ ಜೀವಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಬಹುಕೋಶ ಜೀವಿಗಳಂತಂದ್ರೆ ಯಾವ ಜೀವಿಯು 2 ಅಥವಾ 2ಕ್ಕಿಂತ ಹೆಚ್ಚು ಕೋಶಗಳನ್ನು ಹೊಂದಿರ್ತಾವಲ್ಲ ಅವನೇನಂತ ಕರೀತಾರ ಅಂತಂದ್ರೆ ಬಹುಕೋಶ ಜೀವಿ ಅಂತ ಕರೀತಾರೆ. ಇವಕ್ಕೆ ಯುನಿಸೆಲ್ಯುಲರ್, ಮಲ್ಟಿ ಸೆಲ್ಯುಲರ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಮೀಬಾ ಬರ್ಕೋರಿ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಬರೀಬೇಕಪ್ಪ ಅಂದ್ರೆ ಪ್ಲಾಸ್ಮೋಡಿಯಂ ಬರಿಬೋದು ನೀವು, ಎಲ್ಲ ಆ್ಯಂಟ್ ಅಂತ ಬರಿಬೋದು. ಅದಕ್ಕೆ ಮಲ್ಟಿ ಸೆಲ್ಯುಲರ್ಗೆ ಇಷ್ಟು ನೆನ್ಪಿಟ್ಕೊಂಡು ನೀವು. ಮೈಕ್ರೋ ಆರ್ಗನಿಸಮ್ ಅಂದ್ರೇನು, ಮೈಕ್ರೋ ಆರ್ಗನಿಸಮ್ಗಳನ್ನ ನೋಡೋಕೆ ಯಾವ ಇನ್ಸ್ಟ್ರೂಮೆಂಟನ್ನು ಬಳಕೆ ಮಾಡ್ತಾರೆ, ಎಷ್ಟು ಗ್ರೂಪ್ಸ್ಗಳದಾವು. ಅದೇ ರೀತಿ ಯುನಿಸೆಲ್ಯುಲರ್ ಅಂದ್ರೇನು, ಮಲ್ಟಿ ಸೆಲ್ಯುಲರ್ ಅಂದ್ರೇನು ನೋಡಿದ್ದು ಬರೀ 8th ಕ್ಲಾಸಿಗೆ ಅಷ್ಟು ಸೀಮಿತ ಅಲ್ಲ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಮೈಕ್ರೋ ಆರ್ಗನಿಸಮ್ಗಳ ಬಗ್ಗೆ ಕ್ವಶನ್ಸ್ಗಳು ಬರ್ತಾವೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ನೋಡ್ಕೋರಿ ವಿಡಿಯೋನ. ಅದೇ ರೀತಿ ಎಲ್ಲರಿಗೂ ಕೂಡ ಸ್ವಲ್ಪ ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಾನು ಮುಂದೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ HST ಇರ್ಬೋದು, GPST ಇರ್ಬೋದು, ಸೈನ್ಸ್ ಅಂದರೆ ಬೇಸಿಕ್ ಸೈನ್ಸ್
ಅಂದರೆ ಜನರಲ್ ಸೈನ್ಸ್ ಸಬ್ಜೆಕ್ಟ್ಸ್ ಆ ಕ್ಲಾಸನ್ನು ಏನು ಮಾಡ್ತಾ ಇರ್ತಾನೆ ಅಂತಂದ್ರೆ ಈಗ ಹಂತವಾಗಿ ತೊಗೊಳ್ತಾ ಹೋಗ್ತಾನೆ ನಿಮಗೆಲ್ಲರಿಗೂ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಮತ್ತೆ ಇದನ್ನು ಈ ಗ್ರೂಪ್ಗಳ ಬಗ್ಗೆ ಮತ್ತೆ ನಿಮಗೆ ಹೇಳ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.